ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ಸಾಕಷ್ಟು ಆರೋಪ ಕೂಡ ಕೇಳಿ ಬಂದಿತ್ತು. ಇದೀಗ ಕಲಬುರಗಿ ಜಿಲ್ಲೆಯ ಆಳಂದ್ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವರು ಕೂಡ ವಸತಿ ನಿಗಮದಲ್ಲಿ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಮನೆ ಹಂಚಿಕೆ ಮಾಡೋದಕ್ಕಾಗಿ ಹಣ ಕೊಡಲೇಬೇಕು ಅನ್ನುವಂಥ ಗಂಭೀರ ಆರೋಪ ಕೂಡ ಮಾಡಿರುವಂಥದ್ದು. ಈ ಒಂದು ವಿಚಾರ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿ ಮಾಡ್ತಾ ಇದೆ. ಹಾಗಾದರೆ ಆಳಂದ್ ತಾಲೂಕಿನಲ್ಲಿ ರಾಜೀವ್ ಗಾಂಧಿ ಆಗಿರ್ಬೋದು, ಅಂಬೇಡ್ಕರ್ ವಸತಿ ನಿಗಮದಿಂದ ಆಗಿರ್ಬೋದು, ಫಲಾನುಭವಿಗಳಿಗೆ ಮನೆ ಕೊಡಬೇಕಾದ್ರೆ ದುಡ್ಡು ಕೊಡಲೇಬೇಕಾ ಅನ್ನುವಂಥದ್ದು ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಈ ಹಿಂದೆ ಕೂಡ ವಸತಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತದೆ, ಮನೆ ಕೊಡಬೇಕಾದ್ರೆ ದುಡ್ಡು ತೊಳ್ತಾರೆ ಅನ್ನುವಂಥ ಸಾಕಷ್ಟು ದೂರುಗಳು ಕೂಡ ಇದ್ದಿದ್ದು. ಆದರೆ ಸದ್ಯಕ್ಕೆ ಮಾತ್ರ ಖುದ್ದು ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವರು ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿರುವಂಥದ್ದು, ದುಡ್ಡು ಯಾರು ಕೊಡ್ತಾರೆ ಅವ್ರ ಮನೆ ಹಾಕಿಸ್ಕೊಂಡು ಬಂದು ಅವರು ಜನರ ಹತ್ರ ದುಡ್ಡು ತೆಗೆದುಕೊಳ್ತಾರೆ ಅನ್ನುವಂಥ ದೂರನ್ನು ಕೂಡ ಮಾಡಿರುವಂಥದ್ದು. ಮತ್ತೊಂದು ಕಡೆಗೆ ತಮ್ಮ ಲೆಟರ್ ಪ್ಯಾಡ್ಗೆ ಯಾವುದೇ ರೀತಿ ಬೆಲೆ ಸಿಕ್ಕಿಲ್ಲ, ಆದರೆ ನಾನೇ ಕೊಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಲೆಟರ್ ತೆಗೆದುಕೊಂಡು ದುಡ್ಡು ಕೊಟ್ಟರೆ ಮಾತ್ರ ಮನೆಗಳ ಹಂಚಿಕೆ ಮಾಡಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಮಾಡಿದ್ರು. ಹಾಗಾದರೆ ನಿಜಕ್ಕೂ BR ಪಾಟೀಲ್ ಅವರು ಹೇಳಿರೋ ಪ್ರಕಾರ ಏನಾಗಿದೆ, ಇಲ್ಲಿರ್ತಕ್ಕಂಥ ಜನರು ಏನು ಹೇಳ್ತಾರೆ? ಯಾಕಂದ್ರೆ ಸದ್ಯಕ್ಕೆ ನಾನು ಆಳಂದ್ ತಾಲೂಕಿನ ಝಳಕಿ ಗ್ರಾಮದಲ್ಲಿದ್ದೀನಿ. ಇಲ್ಲಿರ್ತಕ್ಕಂಥ ಜನರು ಏನು ಹೇಳ್ತಾರೆ ನೋಡೋಣ. ಈಗ ನಿಮಗೆ ಮನೆ ಇದೆಯಾ? ನಿಮಗೆ ಪರ್ಮನೆಂಟ್ ಮನೆ ಇಲ್ರಿ, ನಮ್ಗ ಮನಿ ಇಲ್ರಿ, ಏನು ಇಲ್ಲ. ದುಡ್ಡು ಕೊಡ್ರಿ ಅನ್ನ ಎಲ್ಲಿಂದ ಕೊಡ್ಬೇಕ್ರಿ ಸರ್? ಮತ್ತ ನಮ್ ಬಲ್ಯಾಕ ನಾವ್ ಕೂಲಿ ಮಾಡಿ ಉಣವ್ರು, ನಮ್ ಬಲ್ಯಾಕ ದುಡ್ಡು ಇವತ್ತು ಸಂಜಿಗೆ ಮಾಡಿ ಇವತ್ತು ಮಾಡಿ ಉಣವ್ರಿ. ನಮ್ ಬಲ್ಯಾಕ ದುಡ್ಡೇ ಇಲ್ರಿ, ನಾವ್ ಎಲ್ಲಿಂದ ಮನಿ ಕೊಡ್ತಾರ್ರಿ ಅವರು? ಗರೀಬ್ ಮಂದಿಗೆ ಯಾರು ಏನು ಕೂಡ ರೊಕ್ಕ ಕೊಡ್ರಿ ಅನ್ನ ಎಲ್ಲಿ ಆಗ್ತದ್ರಿ ನಮಗ? ಎಷ್ಟು ರೊಕ್ಕ ಕೊಡ್ಬೇಕು? ಎಷ್ಟು ಕೇಳಿದ್ರೆ? ಯಾರು ಕೇಳಿದಾರೆ ನಿಮ್ಗೆ? 20 ಸಾವಿರ ಕೊಡ್ರಿ ಅನ್ನ ನಮಗ್ ಕೈಲಿ ಆಗಲ್ರಿ ಸರ್ ಅಂದಿದ್ದೇವ್ರಿ. ನಾವು ಕೂಲಿ ಮಾಡಿ ಉಣವ್ರು ಇದ್ದೇವ್ರಿ. ನಮ್ ಬಲ್ಯಾಕ ರೊಕ್ಕ ನೀವು ದುಡ್ಡನಿ ಇಲ್ಲ. ಮತ್ತೆ ಯಾರು ದುಡ್ಡು ನಿಮ್ಗೆ ಯಾರು ಕೇಳಿದ್ರು? ಹೇಳ್ರಮ್ಮ. ಈಗ ಒಬ್ಬರ ಮನೆಯವ್ರು ಇರ್ತಾರ್ರಿ, ಒಬ್ಬರ ಮನೆಯವ್ರು ಇರಲ್ರಿ. ಈಗ ನಾವು ಗರೀಬ್ರಿ. ಈಗ ಒಂದ್ ಎಳ್ಯಾಕ ನಾವು ಇಲ್ಲಿ 6 ತಿಂಗಳು ಈ ಕಡೆ ಇರೋವ್ರಿ, 6 ತಿಂಗಳು ಹೊಟ್ಟೆ ತುಂಬಿಸ್ಕೊಕ್ ಹೋಗೋವ್ರಿ. ಒಬ್ಬರು ಕೆಲವೊಂದ್ ಮಂದಿ ಬರ್ತಾರ್ರಿ. ಬರಮದವ್ರು ಏನಂತಾರಿ, ಇಟ್ ರೊಕ್ಕ ಬೇಕು, 20 ಸಾವಿರ ಬೇಕು, 30 ಸಾವಿರ ಬೇಕು, ಆಮೇಲೆ ನಿಮ್ ಮನಿ ಮಾಡಿ ಹಾಕ್ತೇವ ಅಂತ ಅಂತಾರೆ. ಯಾರು ಕೇಳ್ತಾರಮ್ಮ? ಅದು ಈಗ ಮೆಂಬರ್ಗಳು ಈಗ ಇರ್ಲಿ, ಈಗ ಯಾರ ಅಧ್ಯಕ್ಷ ಇಲ್ರಿ, ಅವ್ರೆಲ್ಲಾರು ಅಂತವ್ರು ಕೇಳ್ತಾರ ನಮಗ. ನಮ್ಮಂತವ್ರು ಏನಂತೀರಿ, ನಮ್ ಕೈಲಿ ಆಗಂಗಿಲ್ರಿ, ಯಾರಿಗ ಹಾಕೋರಿ, ಯಾರು ದುಡ್ಡು ಕೊಡ್ತಾರ ಅವ್ರಿಗೆ ಹಾಕ್ರಿ ಅಂತೇವ್ರಿ. ಈಗ ನಿಮಗ್ ಮನೆ ಇದೆಯಾ? ನಿಮ್ಗೆ ಹೇಳ್ರಿ, ಮನೆ ಏನಾದ್ರು ಬಂದಿದೆ? ರಾಜೀವ್ ಗಾಂಧಿ ವಸತಿ ಪಂಚಾಯತಿ ಮನೆ ಏನಾದ್ರು ಸಿಕ್ಕಿದೆ ನಿಮ್ಗೆ? ಸಿಕ್ಕಿಲ್ರಿ, ನಮ್ಗೆ ಸಿಕ್ಕಿಲ್ಲ. ಈಗ 15 ಸಾವಿರ ರೊಕ್ಕ ಕೊಟ್ಟಿದೇವ್ರಿ, ಇನ್ನ ಬಂದಿಲ್ಲ. ಯಾರಿಗೆ ಕೊಟ್ರಿ ದುಡ್ಡು? ಮೆಂಬರ್ ಆತವ್ರಿಗೆ. ಎಷ್ಟು ದಿನ ಕೊಟ್ಟು? ಈಗ ವರ್ಷ ಆಗ್ಲಿಕ್ಕೆ ಬಂತು. ಶಂಕರ ಪಾಟೀಲ್ ಕೊಟ್ಟಿದ್ದೇವ್ರಿ. ಈಗ ದುಡ್ಡು ಕೊಟ್ಟು ಮನೆ ಕೊಟ್ಟಿಲ್ಲ ನಿಮ್ಗೆ? ಇನ್ನ ಬಂದಿಲ್ರಿ. ಏನಂತಾರೆ? ಕೇಳಾನ ಬರ್ತಾವತ್ತಾರ್ರಿ. ಅಲ್ಲ, ಫ್ರೀ ಅವಲ್ಲ ಮನೆ, ರೊಕ್ಕ ಕೊಡ್ಬೇಕು. ಅವ್ರು ಹೇಳಿದ್ರಿ, ರೊಕ್ಕ ಕೊಟ್ರೆ ತರ್ತೇವ ಅಂತ ಹೇಳಿ ಹಿಂಗ ಅನ್ನ ಕೊಟ್ಟಿದ್ದೇವ್ರಿ. ನಮಗ್ ಮನಿನೇ ಇಲ್ಲ. ಈಗ ಇರ್ಲಕ್ಕ ನಮ್ಮ ಮನ್ಯಾಗ ಗಣಸ್ ಮಕ್ಕಳು ಇಲ್ಲ, ಯಾರು ಇಲ್ಲ. ನಾ ಒಬ್ಬ ಹೆಣ್ಮಗಳಿದ್ದೀನಿ. ನಮ್ಗೆ ಯಾರು ಕ್ಲಿಯರ್ ಮಾಡಿಲ್ಲ. ಇಂದಿನ ತನ ಮನಿನೇ ಹಾಕಿಲ್ಲ ನಮ್ಗೆ ಯಾರು. ಇಂದಿನ ತನ ಮನಿ ಹಾಕಿಲ್ರಿ ನಮ್ಗೆ. ನಾವು ಪತ್ರ ಶೆಡ್ ಹೊಡ್ಕೊಂಡು ಪತ್ರದಾಗಿದ್ದೀನಿ ನಾ. ಇಲ್ಲಿ ಝಳಕಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಿದೆ, ಅಂದ್ರೆ ಕೌಲ್ಗದಲ್ಲಿ ಗ್ರಾಮ ಪಂಚಾಯತಿ ಇದೆ. ಇಲ್ಲಿರ್ತಕ್ಕಂಥ ಪಂಚಾಯತಿ ಸದಸ್ಯರಿದ್ದಾರೆ. ಅವ್ರೇನು ಹೇಳ್ತಾರೆ ನೋಡೋಣ. ಈಗ ನೀವು ಗ್ರಾಮ ಪಂಚಾಯತಿ ಸದಸ್ಯರಿದ್ದೀರಿ, ಹೌದಾ? ಈಗ ಮನೆಗಳು ಬರ್ಬೇಕಾದ್ರೆ, ಫಲಾನುಭವಿಗಳು ಕೊಡ್ಬೇಕಾದ್ರೆ ದುಡ್ಡು ಕೊಡ್ಬೇಕಾ ಸರ್? ನಮಗೆ ಏನು ಖೂನಿ ಇಲ್ರಿ. ನಾವು ಹೆಚ್ಚುವರಿ ಮನೆಗೆ ತಂದಿದ್ದೇವೆ. ನಮ್ಮ ಇದು ಅನ್ನ ಕೊಟ್ಟರೆ ಮಂದಿ ಖೂನ್ ಇರ್ಲಾರ್ದೆ ಅವ್ರವ್ರು ಬೇಕಾದವ್ರು ಮಾಡ್ಕೊಂಡ್ರೆ. ನಾವು 2 BJP ಇದು ಇದ್ದೇವ್ರಿ. ನಮ್ಮ ಮೆಂಬರ್ಗಳು ನಮಗೇನು ಖೂನ್ ಇಲ್ರಿ. ನಿಮ್ಮ BJP ಕಾಂಗ್ರೆಸ್ ಬೇಡ, ನಿಮ್ಮ ಪಂಚಾಯತಿಯಿಂದ ಮನೆ ಕೊಡ್ಬೇಕಾದ್ರೆ ರೊಕ್ಕ ಯಾರು ಕೊಡ್ಬೇಕು? ನಮಗೆ ಒಟ್ಟು ನಮಗೆ ತೋರಿಸಿಲ್ರಿ ಲಿಸ್ಟ್. ನಾವು ಹೆಚ್ಚುವರಿ ಮನೆ ಮಾಡ್ಕೊಂಡು ಬಂದಿದ್ದೇವೆ ಅನ್ನೋದು ಇದು ಒಂದೇ. ಎಲ್ಲ ಊರಿಗೆ ಖೂನ್ ಅದ. ಒಂದು ಮನೆಗೆ 15 ಸಾವಿರ ರೂಪಾಯಿ ಬೇಡಿದ ಖರೆ. ಜನರಲ್ದವ್ರಿಗೆ 20 ಸಾವಿರ, ಇದು ST ಅವ್ರಿಗೆ 20 ರೀ. ಊರನ್ ಮಂದಿಗೆ 15 ಸಾವಿರ ಹಿಂಗೆ ಹೇಳೋದು. ಫ್ರೀ ಅಲ್ಲ ಮನೆಗಳು? ಮನಿ ಫ್ರೀ ಅವರಿ ಸರ್. ಇವರು ನಾವು ಹೆಚ್ಚುವರಿ ಪ್ರಧಾನ ಇದು ಮ್ಯಾಗ ಮಾಡ್ಕೊಂಡು ಬಂದಿದ್ದೇವ ಅನ್ನೋ ಕೊಟ್ಟಿರತ್ರಿ ಸರ್. ಮ್ಯಾಗ ಸ್ವತಃ ಹೋಗಿ ಹಾಕೊಂಡು ಪಂಚಾಯತ್ ಮೀಟಿಂಗ್ ಆಗುತ್ತೆ ಸರ್. ಒಂದು ಮೀಟಿಂಗ್ ಇಡಲ್ರಿ ಅವ್ರು, ಅಧ್ಯಕ್ಷನೂ ಇಡಲ್ರಿ, ಅವ PDOನು ಇಡಲ್ರಿ. ಮೀಟಿಂಗ್ಗೆ ನಮಗೆ 2 ಮೆಂಬರ್ಗಳಿಗೆ ಫೋನ್ ಇಲ್ರಿ ಸರ್. ಈಗ ನಿಮ್ಮ ಪಂಚಾಯತಿಯಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಹೌದು, ದುಡ್ಡು ಕೊಟ್ರೆ ಮನೆ ಅಂತ. ಆ ರೀತಿ ಇದೆಯಾ? ಹೌದು ಸರ್. ನಮ್ಮ ಪಂಚಾಯತಿಗೆ 200 ಮನೆಗಳು ನಾವು ತಂದಿದ್ದೆವು. ಬೇರ್ಪಳ್ಳಿ ಅವರು ಲೆಟರ್ ಕೊಟ್ಟು ನಾವು ಮನೆ ಮಂಜೂರು ಮಾಡಿಸ್ಕೊಂಡು ಬಂದಿದ್ದೆವು. ಅಲ್ಲಿ ನಮ್ಮ ದುಡ್ಡು ಖರ್ಚಾಗ್ಯದ. ಅಲ್ಲಿ ನಿಗಮದಾಗ ರೊಕ್ಕ ತೊಗೊಂಡ್ರೆ ನಾವಿಲ್ಲಿ ರೊಕ್ಕ ಕೊಟ್ಟರೆ ನಾವು ನಿಮ್ಮ ಮನೆ ಕೊಡ್ತೀವಿ, ಇಲ್ಲಾಂದ್ರೆ ಅವ್ರಿಗೆ ರೊಕ್ಕ ಕೊಡೋದವ್ರಿಗೆ ಮನೆ ಇಲ್ಲ ಅಂತೇಳಿ ಈ ಮೆಂಬರ್ಗಳು ಮತ್ತು ಅಧ್ಯಕ್ಷರು ಖಂಡಿತವಾಗಿ ಊರಾಗ ಎಲ್ಲರಿಗೆ ಹೇಳ್ಯಾರಿ. ಹೇಳಿ 6 ತಿಂಗಳ ಹಿಂದೆ ಎಲ್ಲರ ಕಡೆಯಿಂದ ರೊಕ್ಕ ವಸೂಲಿ ಮಾಡ್ಕೊಂಡ್ರಿ. ಅವ್ರು ಮಾಡ್ಕೊಂಡು ಒಯ್ದು ರೊಕ್ಕ ಒಯ್ದು ನಿಗಮಕ್ಕೆ ಕೊಟ್ಟು ಮನೆ ಮಂಜೂರು ಮಾಡಿಸ್ಕೊಂಡ್ಬಂದೇವು ಅಂತ ಹೇಳ್ಯಾರಿ. ಅವ್ರು
ಯಾರು ರೊಕ್ಕ ಕೊಟ್ಟರೆ ಅವರಿಗೆ ಮನೆ ಕೊಟ್ಟರೆ, ಯಾರು ರೊಕ್ಕ ಕೊಡೋದವ್ರಿಗೆ ಮನೆ ಕೊಟ್ಟಿಲ್ಲ. ಗ್ರಾಮ ಸಭೆ ನಾವು ಹೇಳಿದೆವು, ಗ್ರಾಮ ಸಭೆ ಮಾಡಿ ಮನೆ ಹಂಚತ್ ಹೇಳಿದ್ರು ಗ್ರಾಮ ಸಭೆ ಮಾಡಿರದೆ ಮನೆ ಹಂಚಿ ಅವ್ರಿಗೆ ರೊಕ್ಕ ಕೊಟ್ಟವರಿಗೆ ಮನೆ ಹಾಕ್ಯಾರ. ಅದಕ್ಕೆ ಸಲಕ್ಕಾಗಿ ನಾವು ಅದಕ್ಕೆ ಆರೋಪ ಮಾಡಿದೆವು. ಇವತ್ತು ತಾಲೂಕು ಪಂಚಾಯತಿ ಇವಾಗಲಿ ಜಿಲ್ಲಾ ಪಂಚಾಯತಿ ಸಿ ಒ ಅವರಿಗಾಗಲಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ರೀ, ಪೇಪರ್ನಾಗ ನಾವು ಹಾಕಿದ್ದೆವು. ಆದ್ರೂ ಯಾರೂ ಅದಕ್ಕೆ ಸ್ಪಂದನೆ ಮಾಡಿಲ್ಲ. ಅಂದ್ರೆ ಮನೆ ಬರೋದಕ್ಕಿಂತ ಮುಂಚಿತವಾಗಿ ದುಡ್ಡು ಕೊಡ್ಬೇಕು. ಹಾಂ, ಮನೆ ಬರೋಕ್ಕೆ ತರಕ್ಕಿಂತ ಮುಂಚಿತವಾಗಿ ಇಲ್ಲಿ ಜನರ ಬಳಿ ರೊಕ್ಕ ವಸೂಲಿ ಮಾಡ್ಕೊಂಡು ಹೋಯ್ದು ನಿಗಮಕ್ಕೆ ರೊಕ್ಕ ಕೊಟ್ಟು ಅಲ್ಲಿಂದ ಮನೆ ತೊಗೊಂಡು ಬಂದು ಇಲ್ಲಿ ಅವ್ರವ್ರಿಗೆ ಕೊಟ್ಟಾರೆ. ಓಕೆ, ಈಗ ಮನೆ ದುಡ್ಡು ತೊಗೊಂಡಿದ್ದಾರೆ, ಓಕೆ ಹೌದಾ, ತಗೊಳ್ಳೇಬಾರ್ದು, ತೊಗೊಂಡಿದ್ದಾರೆ. ಮನೆ ಇದ್ದವರಿಗೆ ಕೊಡ್ತಾರೆ, ಇರದೇ ಕೊಡ್ತಾರ? ಸರ ಒಂದು ಫ್ಯಾಮ್ಲಿಗೆ ಒಂದು ರೇಷನ್ ಕಾರ್ಡ್ ಒಂದು ಮನೆ ಕೊಡ್ಬೇಕ್ರಿ ರೈಟ. ಒಂದೇ ಫ್ಯಾಮ್ಲಿದಾಗ ಮೂರು ಮನೆ 4 ಮನೆ. ಯಾರು ಈಗ ನಮ್ಮ ಕಡೆ ನಮ್ಮ ವಾರ್ಡ್ದಾಗ ನಮ್ಮ ವಾರ್ಡ್ 2 ಬರ್ತದೆ ರೀ. 2 ವಾರ್ಡ್ದಾಗ ಒಂದೇ ಫ್ಯಾಮ್ಲಿಗೆ 3 ಮನೆ 4 ಮನೆ ಕೊಟ್ಟರೆ ಪಂಚಾಯತಿ ಮೆಂಬರ ಜವಿ ಮೆಲ್ಕೆರೆ ಅಂತೇಳಿ ಒಂದೇ ಪಂಚಾಯತಿಲಿಂದ ಅಷ್ಟು ರೊಕ್ಕ ತೊಗೊಂಡ್ಕಿಸಿದ್ರೆ ಅದೇ ಗರೀಬರಿಗೆ ಮನೆ ಹಾಕದಾದ್ರೆ ಶ್ರೀಮಂತರಿಗೆ ಮನೆ ಹಾಕ್ಬಿಟ್ಟನ್ರಿ. ಅಂಥ ಒಂದು ಕಷ್ಟದಾಗಿದ್ದಾಗ ಈಗ ಸಾಮಾನ್ಯ ಜನರ ಪರಿಸ್ಥಿತಿ ಏನಂತಂಥದ್ದು ಒಂದು ಅರ್ಥ ಮಾಡ್ಕೋಬೇಕ್ರಿ. ಹಾಗಾಗಿ ಇವರು ಅತಿ ಹೆಚ್ಚು ಭ್ರಷ್ಟಾಚಾರ. ಶಾಸಕ ಮಾನ್ಯ ಬಿ ಆರ್ ಪಾಟೀಲ್ ಅವರು ಲೆಟರ್ ಪ್ಯಾಡ್ ಮೇಲೆ ಹೋಗೋದಾರೆ. ಇದು ಅವ್ರು ಲೆಟರ್ ಪ್ಯಾಡ್ ಮೇಲೆ ಎಲ್ಲರದೇ ಹೋಗಿಲ್ಲ. ಮತ್ತೇನು ಹೇಳ್ತಾರೆ, ಈ ಕಡೆ ನಾ ಕೊಟ್ಟದಾಗಿಲ್ಲ, ಇವ್ರು ಕೊಟ್ಟದಾಗ್ಯದ ಅಂತ ಹೇಳ್ತಾರೆ. ಅದಕ್ಕೆ ಅವರು ತನ್ನ ವೈಯಕ್ತಿಕವಾದ ವರ್ಷ ಬೆಳೆಸ್ಕೊಳ್ಸಲ್ಲ ಮತ್ತು ಈ ಥರ ಮಾತಾಡಿದ್ದಾರೆ ಅವರು ಅಷ್ಟೇ ಸರ್. ಎಷ್ಟು ಕೊಡ್ಬೇಕು ದುಡ್ಡು ಕಂಪಲ್ಸರಿ ಯಾರಿಗೆ ರೀ? ಮನೆಗೆ ಸರ 20ರಿಂದ 25 ಸಾವಿರ ರೂಪಾಯಿ ತೊಂದ್ರಿ ಇವರು. ಏನು ಈ ಕಡೆ 15 ಸಾವಿರ ರೂಪಾಯಿ ತೊಂದ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು ಅದ ರೀ. 15 ಸಾವಿರ ರೂಪಾಯಿ ಕೊಟ್ಟು ಆಮೇಲೆ 5 ಸಾವಿರ ರೂಪಾಯಿ ಕೊಡುವಂತ ಮಾತಾಡ್ತಾರೆ ಸರ್. ಏನು ಹಿಂಗೆ ಅದ ಸರ್. ಇನ್ನೊಂದು ಸರ್, ಆಳಂದ ತಾಲೂಕಿನಲ್ಲಿ ಬಿ ಆರ್ ಪಾಟೀಲ್ ಅವ್ರು ನಾಟಕ ಮಾಡ್ತಾರೆ ಇದ್ರಿ ಹೆಂಗ್ರಿ? ಅಲ್ಲ, ಇಲ್ಲಿ ಮನೆಗಳು ದುಡ್ಡು ಕೊಟ್ಟು ಮನೆ ಕೊಟ್ಟಿದ್ದಾರೆ, ಏನ್ ಮಾಡಿದೆ ಅದನ್ನ ಹೇಳಿ. ಇದ್ರೊಳಗಡೆ ಪೂರಾ MLA ಅವ್ರದ್ರಿ ಕೈವಾಡ. ಯಾಕಂದ್ರಿ ಇಲ್ಲಿ MLA ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ದುಡ್ಡು ಕೊಟ್ಟು ಮನೆ ಹಂಚಿಕೆ ಮಾಡಿದ್ರೆ ಅಂತ ನೇರವಾಗಿ ಅವ್ರ ಆಡಿಯೋ ಕೂಡ ವೈರಲ್ ಆಗಿದೆ. ಅವರೇ ಹೇಳಿದ್ದಾರೆ. ಪ್ಯಾಡ್ ಕೊಟ್ಟಿದ್ದಾರೆ ಸರ್. ಅವ್ರು ಲೆಟರ್ ಪ್ಯಾಡ್ ಕೊಟ್ಟು ಮೊದಲು ನನ್ನ ಕೈಲಿ ನಾವು ಹೇಳಿದ್ರೆ ಆಗಲ್ಲ ಅಂತ ಹೇಳ್ತಾರೆ. ಇವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಅವರಿಗೆ ಕೊಡ್ತಾರೆ. ಲೆಟರ್ ಕೊಟ್ಟ ಮ್ಯಾಗ ಆತ ಅಂತ ಹೇಳ್ತಾರೆ. ಹಿಂದಿಂದ ಇವ್ರು ಕೈವಾಡ್ರಿ ಕಡ್ದು ಇಲ್ಲಿ ಹಿಂಗೆ ಮಾಡ್ಕೊಂಬರ್ರಿ, ನಾ ಮಾಡ್ತೀನಿ ಅಂತಂದು ಈಗ ನಾಟಕವಾಗಿ ತೋರಿಸೋದ್ರಿ ಜನಕ್ಕೆ. ಬಿ ಆರ್ ಪಾಟೀಲ್ ಸಾಜು ನಾ ಏನು ಮಾಡೋವಲ್ಲ ಅನ್ನಂಗ ಇಲ್ಲಿ ನಂಬಲ್ಲಿ ಏನು ಮಾಡ್ತಾರೋ ಪಿಡಿಯೋಗೆ ಹೋಗಿ ನಾವು ಹೇಳಿದೇವ್ರಿ ಸರ್, ಗ್ರಾಮ ಸಭಾಗತಕ್ಕೆ ಇಲ್ಲಿ ಯಾರು ಇದು ಮಾಡ್ಕೋಬೇಡ್ರಿ. ಇದೆಲ್ಲ ಟೋಟಲ್ ಪ್ಲಾನ್ ಮಾಡೋದು ಯಾರು ಅಂತ? ಯಾಕೆ ಒಬ್ಬರಿಂದ ಮಾಡೋಕ್ಕಾಗಲ್ಲ? ಪ್ಲಾಂಟ್ ಸರ್ ಇಲ್ಲಿ ತಾಲೂಕದಾಗ ರೀ ಅವರು ಆರ್ ಕೆ ಪಾಟೀಲ್ ಅವ್ರಿಗೆ ಇಲ್ಲಿ ನಮ್ಮಲ್ಲಿ ಮೆಂಬರ್ ಅವ್ರು ಹೋಗ್ಯದಾರೆ ರೀ. ನಾವೇನು ಹೇಳಿದ್ವಿ, ಗ್ರಾಮ ಸಭಾಗತಕ್ಕೆ ಇಲ್ಲಿ ಯಾರಿಗೂ ಮನೆ ಹಂಚ್ಕೋಬೇಡ್ರಿ, ಏನು ಮಾಡಬೇಕು GPS ಮಾಡಬೇಡ ಅಂತ ಹೇಳಿದ್ರು ಸರ್. ಮರ್ದಿವ್ಸ ಮುಂಜಾನೆ ಹೋಗಿ ಏನು ಮಾಡ್ಯಾರ, ಅಲ್ಲಿ ಬಿ ಆರ್ ಪಾಟೀಲ್ ಅವ್ರ ಮಗ ರೀ, ಆರ್ ಕೆ ಪಾಟೀಲ್ ಅದಾರಲ್ರಿ, ಅವ್ರ ಬಲ್ಲಿ ಹೋಗಿ ಡೈರೆಕ್ಟ್ ಹೋಗಿರಿ ಮೆಂಬರ್ಗಳು. ಹೋದ್ಮ್ಯಾಗ ನಾವು ಮನೆಗಳು ನಮ್ಗೆ ಅಲ್ಲಿ GPS ಮಾಡ್ಬಿಡಲ್ಲ ತಂದ್ಮ್ಯಾಗ ಅವ್ರೇನು ಹೇಳ್ತಾರೆ, ಅವ್ರೇನು ಹೇಳ್ಯಾರ ರೀ ಅವ್ರಿಗೆ ರೀ, ಈಗ ಹೋಗ್ರಿ ನೀವು ಹೋಗಿ ಏನು ಬೇಕು GPS ಮಾಡ್ಕೋರಿ ಮಾಡಿ, ನಾ ಹಿಂದೆ ನೋಡ್ಕೋತೀನಿ ಅಂತ ಬಂದು ಅಲ್ಲಿ ಮೊಬೈಲ್ ಇಸ್ಕೋದ ಪಿಡಿಯೋರು ಅವರೆಲ್ಲ ಕಲ್ತು ಮೊಬೈಲ್ ತಂದು ಇವ್ರು ಮೆಂಬರ್ ತಂದು GPS ಮಾಡ್ತಾರೆ. ಈಗ ಇದು ದುಡ್ಡು ಕೊಟ್ಟರೆ ಮನೆ ಕೊಡ್ತಾರೆ ಅಂತ ಹೇಳ್ತಾರೆ. ಇದ್ರ ಎಷ್ಟು ಯಾರ್ಯಾರು ಕೈವಾಡಗಳಿದೆ ಪಂಚಾಯತಿ ಲೆವೆಲ್? ಪಂಚಾಯತಿಲಿ ಹಲವಾರು ಸರ್ ಕಾರ್ಯಕರ್ತರು, ಸದಸ್ಯರು ವಿತ್ ಪಿಡಿಯೋ ರೀ, ಮತ್ತು ಇದು ಅಧ್ಯಕ್ಷ, ಇದು ಹಲವಾರು ಮತ್ತು ತಾಲೂಕ ಈಗ ಶಾಸಕರೇನದಾರ ಇದ್ರ ಒಳಗಡೆ ಇವ್ರು ಭೀ ಇನ್ವಾಲ್ವ್ ಅದಾರ ಸರ್. ಈಗ ನಾಳೆಗೆ ಈ ಜನದು ಎಷ್ಟು ಮನೆ ಬಂದು ನಿಮ್ಮ ಮನೆಗೆ? ನಂಬಲ್ಲಿ ಸರ್ ಟೋಟಲ್ ನಮ್ಮ ಪಂಚಾಯತಿಗೆ ಬಂದು 200 ಮನೆ ರೀ. 200 ಮನೆಯಲ್ಲಿ 100 ಈ ಕಡೆ ಡಿವೈಡ್ ಮಾಡ್ಕೊಂಡ್ರೆ ಸರ್. ಅವ್ರು ಹಂಚ್ಕೊಂಡು 20-25 ಸಾವಿರ. ಮತ್ತು ಆಮೇಲೆ ಈ ಜನಕ್ಕೆ ಭಾಳ ಹರಾಸ್ಮೆಂಟ್ ಅದ ಸರ್, ಇಲ್ಲಿ ಭಾಳ ಹರಾಸ್ಮೆಂಟ್ ಅದ ರೀ. ಟೋಟಲಿ ಇಲ್ಲೆಲ್ಲ ಬಂದು ನೋಡಕ್ಕೆ ಸರ್, ಈ ಜನಕ್ಕೆ ಒಂದು ಮನೆ ಇಲ್ಲ. ನಾವು ಇದು ಕೇಳ್ಕೊಕ್ ಹೋದ್ರೆ ನೀವೇನು ಕೇಳ್ತೀರತ್ತ ನಮ್ಮ ಆಡಿಯೋ ವಿಡಿಯೋಕ್ಕೆ ಸಾತವ ನಂಬಲ್ರಿ. ನೀವೇನು ಕೇಳ್ತೀರತ್ತಂದಕ್ಕೆ ನಮ್ಗೆ ಸರಿ ನೀವೇನು ಮಾಡ್ಕೋತೀರಿ ಮಾಡ್ರಿ, ನೀವೇನು ಮಾಡ್ತೀರಿ ಮಾಡ್ಕೋರಿ, ನಾವು ಇದಕ್ಕೇನು ಬಗ್ಗೋರಲ್ಲ ಜಗ್ಗೋರಲ್ಲ. ನಮ್ಮ ತಾಲೂಕದ ನಾವು ಆಡಳಿತದ ನಾವು ಏನು ಅಂದ್ರೆ ಟೋಟಲಿ ಮನೆ ಬೇಕು ಅಂತಂದ್ರೆ ದುಡ್ಡು ಕೊಡ್ಲೇಬೇಕಾ? ಹಾಂ ಕೊಡ್ಲೇಬೇಕು ಸರ್, ಮನೆಗೆ ಕೊಡ್ಲೇಬೇಕು. ನಾವು ಏನು ಭೀ ಮಾಡ್ತೇವೆ, ನಾವು ಮಾಡೋದು ನಾವು ಏನು ಮಾಡ್ತೇವೆ, ಏನು ಮಾಡೋದು. ಇದು ಜಳಕಿ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತ ಸಾಕಷ್ಟು ಜನರಿಗೆ ಮಹಿಳೆಯರು ಕೂಡ ಇದ್ದಾರೆ. ಅವರಿಗೆ ಶಾಶ್ವತ ಸೂರು ಕೂಡ ಇಲ್ಲ, ಅಂತವ್ರಿಗೆ ಮನೆ ಸಿಕ್ಕಿಲ್ಲ. ಆದ್ರೆ ಕೆಲವರಿಗೆ ಮನೆ ಇರುವವರಿಗೆ 2-3 ಮನೆಗಳು ಸಿಕ್ಕಿದಾವೆ. ಅಂದ್ರೆ ಕೇವಲ ದುಡ್ಡು ಕೊಟ್ಟರೆ ಮಾತ್ರ ಮನೆ ಸಿಗುತ್ತೆ ಅನ್ನುವಂತ ಮಾತು ಕೂಡ ಇಲ್ಲಿ ಹೇಳ್ತಾ ಇರುವಂತ ಸಾಕಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ, ಆದ್ರೆ ಇನ್ನೂ ಮನೆ ಆಗಿಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಶಾಸಕ ಬಿ ಆರ್ ಪಾಟೀಲ್ ಅವರು ನೇರವಾಗಿ ಏನು ಆರೋಪ ಮಾಡಿದ್ರು ಸದ್ಯಕ್ಕೆ ಸ್ಥಳೀಯವಾಗಿ ನೋಡೋದು, ಅವರ ಕ್ಷೇತ್ರದಲ್ಲಿ ನೋಡೋದಾದ್ರೆ ಇದು ವಾಸ್ತವ ಇದೆ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದೇನಿದ್ರು ಕೂಡ ತನಿಖೆ ಆದ ನಂತರದಲ್ಲಿ ವಾಸ್ತವಾಂಶ ಕಂಪ್ಲೀಟ್ ಆಗಿ ಬೆಳಕಿ ಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶರಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.